ಒಂದು ಸಲಿ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ನಾಳೆ ಬೆಳಿಗ್ಗೆ ನೀವು ಎದ್ದಾಗ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಹನಿ ಹಾಲು ಇಲ್ಲ, ಒಂದು ಅಗುಳು ಅನ್ನ ಇಲ್ಲ, ತಿನ್ನೋಕೆ ಒಂದು ಪೀಸ್ ಬ್ರೆಡ್ ಕೂಡ ಇಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿ ಇರಬಹುದು, ನಿಮ್ಮ ಕಾರು ಐಷಾರಾಮಿ ಇರಬಹುದು, ಆದ್ರೆ ನಿಮ್ಮ ಕೋಟಿ ರೂಪಾಯಿ ನೋಟುಗಳು ನಿಮ್ಮ ಹಸಿವು ನೀಗಿಸೋಕೆ ಸಾಧ್ಯನಾ? ನೆನಪಿರಲಿ, ಈ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ರಾಜ ಇರೋದು, ಆತನೇ ರೈತ. ಇವನು ಮನಸ್ಸು ಮಾಡಿ ನೇಗಿಲು ಕೆಳಗಿಟ್ಟರೆ ಇಡೀ ಪ್ರಪಂಚ ಬೆತ್ತಲಾಗುತ್ತೆ. ಇದು ಬರೀ ಮಣ್ಣಿನ ಕಥೆಯಲ್ಲ, ಇದು ನಮ್ಮ ಅಸ್ತಿತ್ವದ ಕಥೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರೋದು ಒಬ್ಬ ಸಾಮಾನ್ಯ ರೈತನ ಅಸಾಮಾನ್ಯ ಜೀವನದ ಕಥೆ. ಈ ವಿಡಿಯೋ ನಿಮ್ಮ ನೋಡೋ ದೃಷ್ಟಿನೇ ಬದಲಾಯಿಸುತ್ತೆ. ಲೈಕ್ ಮಾಡೋದು ಆಮೇಲೆ ಇರಲಿ, ಮೊದಲು ಈ ಸತ್ಯವನ್ನ ನೋಡಿ. ಜನ ಹೇಳ್ತಾರೆ ಕೃಷಿ ಒಂದು ಉದ್ಯೋಗ ಅಂತ. ತಪ್ಪು. ಕೃಷಿ ಅನ್ನೋದು ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ನಡೆಯೋ ಒಂದು ಮಹಾಯುದ್ಧ. ಸಾವಿರಾರು ರೂಪಾಯಿ ಸಾಲ ಮಾಡಿ ಬೀಜ ತಂದು ಮಣ್ಣಲ್ಲಿ ಹಾಕ್ತಾನಲ್ಲ, ಅದು ಬರೀ ಬೀಜವಲ್ಲ, ರೈತನ ನಂಬಿಕೆ. ಬಿತ್ತಿದ ಮೇಲೆ ಮಳೆ ಬರದಿದ್ರೆ ಆಕಾಶ ನೋಡ್ತಾನೆ, ಮಳೆ ಜಾಸ್ತಿ ಆದ್ರೆ ಭೂಮಿ ನೋಡ್ತಾನೆ. ನಾವು ಆಫೀಸ್ನಲ್ಲಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಟೆನ್ಷನ್ ಮಾಡ್ತೀವಿ, ಆದ್ರೆ ರೈತ ಬೆಳೆ ಕೈಗೆ ಬರೋವರೆಗೂ ಪ್ರತಿ ಸೆಕೆಂಡ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿರ್ತಾನೆ. ನೋಡಿ, ನೀವು ಬೆಚ್ಚಗೆ ಎಸಿ ರೂಮಲ್ಲಿ ಹೊದಿಕೆ ಹೊದ್ದು ಮಲಗಿರುವಾಗ ಈ ರೈತ ರಾತ್ರಿ 1 ಗಂಟೆಗೆ ಟಾರ್ಚ್ ಹಿಡಿದು ಹೊಲಕ್ಕೆ ಹೋಗ್ತಾನೆ. ಯಾಕೆ ಗೊತ್ತಾ? ನಮ್ ವ್ಯವಸ್ಥೆ ಅವನಿಗೆ ಕರೆಂಟ್ ಕೊಡೋದೇ ಅವಾಗ. ಕಾಲಡಿಯಲ್ಲಿ ಹಾವು ಹರಿದ್ರೂ, ಎದುರಿಗೆ ಚಿರತೆ ನಿಂತಿದ್ರೂ ಹೆದರದೆ ನೀರು ಹರಿಸ್ತಾನೆ. ಯಾಕಂದ್ರೆ ಅವನು ಒಂದು ರಾತ್ರಿ ಸೋತರೆ ಮರುದಿನ ಸಾವಿರಾರು ಜನ ಹಸಿವಿನಿಂದ ಇರಬೇಕಾಗುತ್ತೆ. ಇವನು ಮಣ್ಣಲ್ಲಿ ಬೆವರು ಸುರಿಸಿದ್ರೆ ಮಾತ್ರ ನಮ್ಮ ತಟ್ಟೆಯಲ್ಲಿ ಅನ್ನಕ್ಕೆ ರುಚಿ ಬರೋದು. ಮಾರುಕಟ್ಟೆಗೆ ಹೋದ್ರೆ ನಾವು 5 ರೂಪಾಯಿಗೆ ಚೌಕಾಶಿ ಮಾಡ್ತೀವಿ, ಅದೇ 5 ರೂಪಾಯಿನ ನಾವು ಪಾರ್ಕಿಂಗ್ ಫೀಸ್ ಅಂತ ಸುಮ್ಮನೆ ಕೊಡ್ತೀವಿ. ನೆನಪಿರಲಿ, ನೀವು ಚೌಕಾಶಿ ಮಾಡ್ತಿರೋದು ತರಕಾರಿ ಬೆಲೆಗಲ್ಲ, ಒಬ್ಬ ಮನುಷ್ಯನ 8 ತಿಂಗಳ ರಕ್ತ ಮತ್ತು ಬೆವರಿನ ಮೇಲೆ. ರೈತ ಬೆಳೆದವನಿಗೆ ಬೆಲೆ ಇಲ್ಲ, ಮಧ್ಯವರ್ತಿಗಳಿಗೆ ಮಾತ್ರ ಲಾಭ. ಇವತ್ತಿನ ದಿನ ರೈತನ ಮಗ ರೈತ ಆಗೋಕೆ ಇಷ್ಟಪಡ್ತಿಲ್ಲ ಅಂದ್ರೆ ಕಾರಣ ನಮ್ಮ ಸಮಾಜ ಅವನಿಗೆ ಕೊಡ್ತಿರೋ ಗೌರವದ ಕೊರತೆ. ಕೊನೆಯದಾಗಿ, ರೈತ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣದಲ್ಲಿ ಹೇಳಬೇಡಿ. ಆ ಬೆನ್ನೆಲುಬು ಮುರಿಯೋಕೆ ಮುಂಚೆ ಅವನಿಗೆ ಬೆನ್ನೆಲುಬಾಗಿ ನಿಲ್ಲಿ. ಅನ್ನ ತಿನ್ನೋ ಪ್ರತಿಯೊಬ್ಬನೂ ರೈತನಿಗೆ ಋಣಿಯಾಗಿರಬೇಕು. ನೀವು ಅನ್ನವನ್ನ ಗೌರವಿಸಿದರೆ ರೈತನನ್ನ ಗೌರವಿಸಿದಂತೆ. ಈ ವಿಡಿಯೋ ನಿಮ್ಮ ಆತ್ಮಕ್ಕೆ ಮುಟ್ಟಿದ್ರೆ ಕನ್ನಡ ಕಾರ್ನರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಬೆಂಕಿಯನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಕಿಸಾನ್.